ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿರುಕು ಉಂಟಾಗಿದೆ ಅಂತ ಬಿರುಕನ್ನ ನಿರೀಕ್ಷೆ ಮಾಡ್ತಾ ಇರೋರಿಗೆ ದೊಡ್ಡದಾದ ಆಘಾತ ಎದುರಾಗಿದೆ. ಬಿಜೆಪಿಯ ಪ್ರಮುಖ ಮಿತ್ರ, ಈಗ ಬಿಹಾರದ ಚುನಾವಣೆಯನ್ನ ಕಾಯ್ತಾ ಇರೋ ಚಿರಾಗ್ ಪಾಸ್ವಾನ್ ಸ್ಫೋಟಕವಾದ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಧಾನಿ ಮೋದಿ ರಾಮ ಇದ್ದ ಹಾಗೆ ಅವರಿಗೆ ನಾನು ಹನುಮನ ಹಾಗೆ ಜೊತೆಯಾಗಿ ಇರ್ತೀನಿ ಅನ್ನೋದನ್ನ ಹೇಳಿದ್ರು. ಈಗ ಅವರು ಏನನ್ನ ಹೇಳಿದ್ದಾರೆ ಅನ್ನೋದು ಸಂದರ್ಶನವೊಂದರಲ್ಲಿ ಹೊರಗೆ ಬರ್ತಾ ಇದೆ. ಮತ್ತೊಂದು ಕಡೆ ಚುನಾವಣಾ ಆಯೋಗ ಬಿಹಾರದಲ್ಲಿ ಮಾಡಿರೋ ಅತಿ ದೊಡ್ಡ ಕ್ರಾಂತಿಗೆ ಇಂಡಿ ಕೂಟ ಮಂಡಿಯನ್ನ ಸೇರ್ಕೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ. ಅಕ್ರಮ ಮತದಾರರ ಅಸಲಿ ಲೆಕ್ಕ ದೇಶವನ್ನೇ ಅಚ್ಚರಿಗೊಳಿಸ್ತಾ ಇದೆ. ಇನ್ನು ಅಸಲಿ ಲೆಕ್ಕ ಸಿಕ್ಕ ಮೇಲೆ ತಾನೇ ಅಸಲಿ ಆಟ ಅನ್ನೋದು ಶುರು ಆಗೋದು. ಈಗ ಅದೇ ಶುರು ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಚುನಾವಣಾ ಆಯೋಗ ಮಾಡಿರೋದೇ ಸರಿ ಇಲ್ಲ ಅನ್ನೋದನ್ನ, ಅದೇ ರೀ ಚುನಾವಣೆಗೆ ಮುನ್ನವೇ ಸೋಲನ್ನ ಯಾರ ಮೇಲೆ ಹಾಕಬೇಕು ಅನ್ನೋರು ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಹಾರದಲ್ಲಿ ನಡೀತಾ ಇರೋದೇನು, ಚುನಾವಣೆಯ ಕಾವು ಹೆಂಗಿದೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಬಿಹಾರ ಚುನಾವಣೆಗೆ ದಿನಗಣನೆ ಶುರುವಾಗ್ತಾ ಇದೆ. ಇಂಥದ್ದೇ ಸಮಯದಲ್ಲಿ ಹೊಸ ಆಯಾಮದ ಹೊಸ ಲೆಕ್ಕಾಚಾರಗಳು ನಡೀತಾ ಇವೆ. ಇದರಲ್ಲಿ ಪ್ರಮುಖವಾದ ವಿಚಾರ ಅಂದರೆ, ಈ ಬಾರಿಯ ಬಿಹಾರ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಲ್ಲ ಅನ್ನೋದು, ಮೈತ್ರಿಯ ಮೂಲಕವೇ ಅಧಿಕಾರವನ್ನು ಹಿಡಿಬೇಕು ಅನ್ನೋದು. ಸದ್ಯಕ್ಕೆ ಅಲ್ಲಿ ಅಧಿಕಾರದಲ್ಲಿರೋದು ಎನ್ಡಿಎ. ಅದರಲ್ಲಿ ಪ್ರಮುಖವಾಗಿ CM ನಿತೀಶ್ ಕುಮಾರ್ ಅವರ ಪಕ್ಷ JDU ಇದೆ. ಆದರೆ ಈ ಸಲ ಎಲ್ಲರ ಕೇಂದ್ರ ಬಿಂದು ಆಗಿರೋದು, ಎಲ್ಲರ ಕಣ್ಣು ಇರೋದು ಮಾತ್ರ ಪ್ರಧಾನಿ ಮೋದಿ ಅವರ ನೆಚ್ಚಿನ ಬಂಟ, ಯುವ ನಾಯಕ, ಮೋದಿಯ ಹನುಮ ಅಂತ ಹೇಳಿಕೊಳ್ಳೋ ಚಿರಾಗ್ ಪಾಸ್ವಾನ್. ಯಾಕಂದರೆ ಬಹಳಷ್ಟು ಸಲ ನಾನು ಮೋದಿ ಅವರ ಜೊತೆ ಗಟ್ಟಿಯಾಗಿ ನಿಂತುಕೊಂಡಿದ್ದೀನಿ, ಅವರ ಜೊತೆ ಇರ್ತೀನಿ ಅನ್ನೋದನ್ನು ಹೇಳಿದರು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಅವರ ಹೇಳಿಕೆಗಳನ್ನು ಹುಡುಕಿ ತೆಗೆದು ಅಸಮಾಧಾನ ಭುಗಿಲೆದ್ದಿದೆ. ಮೋದಿ ಮತ್ತು ಪಾಸ್ವಾನ್ ನಡುವೆ ಯಾವುದು ಸರಿ ಇಲ್ಲ ಅನ್ನೋ ಸನ್ನಿವೇಶಗಳನ್ನು ಕೆಲವರು ಬಿಂಬಿಸಿದ್ರು. ಕಳೆದ ಚುನಾವಣೆಯಲ್ಲಿ ಅವರು ಮೈತ್ರಿಯನ್ನು ಮಾಡಿಕೊಂಡಿರಲಿಲ್ಲ. ಆದರೆ ಈ ಬಾರಿ ಮಾಡಿಕೊಂಡಿರೋದು ಯಾಕೆ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ. ಅದಕ್ಕೆ ಅವರೇ ಉತ್ತರವನ್ನು ಕೊಡ್ತಾ ಹೋಗಿದ್ದಾರೆ. ಅಲ್ಲೂ ಮತ್ತೆ ಚರ್ಚೆಗಳನ್ನು ಮಾಡೋರಿಗೆ ಮಾತಾಡೋಕ್ಕೆ ಏನೂ ಇಲ್ಲದ ಹಾಗೆ ಮಾಡಿದ್ದಾರೆ. 2025ರಲ್ಲಿ ಬದಲಾಗಿರೋ ತಮ್ಮ ನಿರ್ಧಾರ, ಮೈತ್ರಿಯ ಕುರಿತು ಮಾತಾಡಿರೋ ಚಿರಾಗ್ ಪಾಸ್ವಾನ್, ಕಳೆದ ಬಾರಿಗೆ NDA ನಮಗೆ ಮೈತ್ರಿ ಮಾಡಿಕೊಳ್ಳೋಕೆ ಹೇಳಿತ್ತು, ಆದರೆ ಸೀಟುಗಳ ಸಂಖ್ಯೆ ತುಂಬ ಕಡಿಮೆ ಇದ್ವು, ಹಾಗಾಗಿ ನಾನೇ ಒಪ್ಪಿಕೊಳ್ಳಲಿಲ್ಲ, ಪ್ರತ್ಯೇಕವಾಗಿ ಸ್ಪರ್ಧೆಯನ್ನು ಮಾಡಿದ್ವಿ. ಆದರೆ ಕಳೆದ ಬಾರಿಗೂ ಈ ಬಾರಿಗೂ ಪರಿಸ್ಥಿತಿ ಬೇರೆ ರೀತಿ ಇದೆ. ಹಾಗಾಗಿ ನಾನು ಮುಕ್ತ ಮನಸ್ಸಿಂದ ಮೈತ್ರಿಗೆ ಒಪ್ಪಿಕೊಂಡಿದ್ದೀನಿ. NDA ಅನ್ನೋದು ಮಹಾಸಾಗರ, ಅದಕ್ಕೆ ನನ್ನಿಂದ ಯಾವ ಕೊಡುಗೆ ಆಗುತ್ತೋ ಅದನ್ನು ನಾನು ಕೊಡ್ತೀನಿ. ಅಂದರೆ ಬಿಹಾರದಲ್ಲಿ ನನಗೆ ಅಂತಲೇ ಒಂದಷ್ಟು ಮತಗಳಿವೆ, ಅವುಗಳನ್ನು ಗಳಿಸೋ ಮೂಲಕವೇ NDA ಅಕೌಂಟ್ಗೆ ಬರೋ ಹಾಗೆ ನೋಡಿಕೊಳ್ತೀನಿ. ನನ್ನ ಮತ್ತೆ ಪ್ರಧಾನಿಯ ಸ್ನೇಹ ಯಾವತ್ತಿದ್ರೂ ಶಾಶ್ವತ, ಅದನ್ನು ಬೇರ್ಪಡಿಸೋಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ಅವತ್ತು ಏನನ್ನ ಹೇಳಿದ್ದೀನೋ ಅದೇ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಮೋದಿ ಅವರಿಗೆ ನಾನು ಹನುಮ ಇದ್ದ ಹಾಗೆ ಮೋದಿ ಅವರ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀನಿ, ಬಿಹಾರದಲ್ಲಿ NDA ಗೆದ್ದೇ ಗೆಲ್ಲುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಹಾಗಂತ ಇಲ್ಲಿ ಚಿರಾಗ್ ಪಾಸ್ವಾನ್ NDAಯಿಂದ ಹೊರಗೆ ಹೋಗ್ತಾರೆ ಅನ್ನೋದನ್ನು ಬಹಳಷ್ಟು ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಈ ಹಿಂದೆ ಬಿಂಬಿಸಿದ್ವು. ಅದಕ್ಕೆ ಕಾರಣ ಅಂದರೆ ಅವರು ಕೊಟ್ಟಿದ್ದ 243 ಕ್ಷೇತ್ರಗಳಲ್ಲೂ ನಾನು ಸ್ಪರ್ಧೆಯನ್ನು ಮಾಡ್ತೀನಿ ಅನ್ನೋ ಹೇಳಿಕೆ. ಇದರ ಬಗ್ಗೆ ನಿನ್ನೆ ಕೇಳಿದಾಗ ಅದನ್ನು ಯಾವ ಅರ್ಥದಲ್ಲಿ ಹೇಳಿದ್ದೆ ಅನ್ನೋದನ್ನು ಕೂಡ ಅವರು ಹೇಳಿಕೊಂಡ್ರು. ಮೈತ್ರಿಕೂಟದಲ್ಲಿ ನಾನು ಇದ್ದೀನಿ, ನಮ್ಮ ಪಕ್ಷಕ್ಕೆ 30 ಇಲ್ಲ 40 ಸೀಟುಗಳು ಸಿಗಬಹುದು, ಹಾಗಂತ ಅವುಗಳನ್ನು ಮಾತ್ರ ಗೆಲ್ಲೋದು, ಅವುಗಳನ್ನು ಮಾತ್ರ ನೋಡಿಕೊಂಡು ಕೂತ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ. ಅದರ ಬದಲಾಗಿ ಬಿಹಾರದ ಪ್ರತಿ ಕ್ಷೇತ್ರದಲ್ಲಿ ಓಡಾಡಿ ಪ್ರಚಾರವನ್ನು ಮಾಡಿ ಅಲ್ಲಿ ನನ್ನ ಮತಗಳು NDAಗೆ ಬರೋ ಹಾಗೆ ಮಾಡೋದು ನನ್ನ ಕರ್ತವ್ಯ. ಹಾಗಾಗಿ ಸೀಟ್ ಶೇರಿಂಗ್ ಆದಮೇಲೆ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ನನ್ನ ಮತಗಳು NDAಗೆ ಬರೋ ಹಾಗೆ ಮಾಡೋದೇ ನನ್ನ ಉದ್ದೇಶ ಅನ್ನೋದನ್ನು ಹೇಳಿ, ಇಲ್ಲಿಯವರೆಗೂ ಚಿರಾಗ್ ಪಾಸ್ವಾನ್ ಮೋದಿ ಮಧ್ಯೆ ಎಲ್ಲ ಕಿತ್ತು ಹೋಗಿದೆ ಅಂತ ಹೇಳ್ತಾ ಇದ್ದ, ಕಿತ್ತು ಹೋದವರಿಗೆ ಸರಿಯಾಗಿ ಹೊಡೆದಿದ್ದಾರೆ. ನಂತರ ಹಾಗಾದರೆ ಅದೆಷ್ಟು ಸೀಟುಗಳನ್ನು ಬಿಹಾರದಲ್ಲಿ ಗೆಲ್ತೀರಾ ಅನ್ನೋದನ್ನು ಕೇಳಿದರೆ ಅದಕ್ಕೆ ಇದರ ಬಗ್ಗೆ ಯಾವುದೇ ಸಭೆಗಳು ಮತ್ತು ಚರ್ಚೆಗಳನ್ನು ನಡೆಸಿಲ್ಲ. ಅದೇನೇ ಚರ್ಚೆ ಆದರೂ ನಾನು ಮಾತ್ರ NDA ಜೊತೆಗೆ ಇರ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಕಳೆದ ಬಾರಿ ಕೊಡ್ತೀವಿ ಅಂತ ಹೇಳಿದ್ದಕ್ಕಿಂತ ಹೆಚ್ಚು ಸೀಟುಗಳನ್ನು NDA ಕೊಡುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಹೇಳಿದ್ರು ಜಾಸ್ತಿ ಚರ್ಚೆ ಆಗ್ತಾ ಇರೋದು NDA ಮೈತ್ರಿಕೂಟದಲ್ಲಿ JDU ಇರೋದು. ಯಾಕಂದರೆ JDU ಮತ್ತು ಚಿರಾಗ್ ಪಾಸ್ವಾನ್ ಬದ್ಧ ವೈರಿಗಳ ಹಾಗೆ ಇಲ್ಲಿಯವರೆಗೂ ಕಾಣಿಸಿಕೊಳ್ತಾ ಇದ್ರು. ಈಗ ಅದನ್ನೇ ಪತ್ರಕರ್ತರು ಕೇಳಿದ್ರು, ನಿಮ್ಮ ಮತ್ತು JDU ಸಂಬಂಧ ಹೇಗಿದೆ ಅಂತ. ಅದಕ್ಕೆ ಪಾಸ್ವಾನ್, ನಿತೀಶ್ ಕುಮಾರ್ ಬಿಹಾರವನ್ನು 2 ದಶಕಗಳಿಂದ ಮುನ್ನಡೆಸಿದ್ದಾರೆ, ಹಾಗಾಗಿ ಅವರ ಅನುಭವಗಳನ್ನು ನಾವು ಒಪ್ಪಿಕೊಳ್ಳಲೇಬೇಕು. JDU ಜೊತೆಗೆ ಮೈತ್ರಿಯಲ್ಲಿ ಇದ್ದೀವಿ ಅಂತ ಎಲ್ಲವನ್ನು ಒಪ್ಪಿಕೊಳ್ಳಬೇಕು ಅಂತ ಇಲ್ಲ.
ಕೆಲವು ಸಂದರ್ಭದಲ್ಲಿ ಉತ್ತರ ಬೇಕು, ಅಂದರೆ ಅಲ್ಲಿ ಪ್ರಶ್ನೆಯನ್ನು ಕೇಳಲೇಬೇಕಾಗತ್ತೆ, ಆಗ ನಾನು ಕೇಳ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಕೊನೆಗೆ ನಿತೀಶ್ ಕುಮಾರ್ ಅವರ ಬಗ್ಗೆ ನಿಮ್ಮ ಅಂತಿಮವಾದ ನಿಲುವನ್ನು ಹೇಳಿ ಅಂದರೆ ಅದಕ್ಕೆ ಚಿರಾಗ್ ಹೇಳಿದ್ದು ಆಗಲೇ ಹೇಳಿದ್ದೀನಿ, ಅವರ ಅಪಾರ ಅನುಭವವನ್ನು ಮೆಚ್ಚಲೇಬೇಕು. ಆದರೆ ಬಿಹಾರವನ್ನು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ಟೀಕಿಸ್ತಾರೆ, ಜಂಗಲ್ ರಾಜ್ ಅಂತ ಕರೀತಾರೆ. ಹಾಗಾಗಿ ಮೊದಲ ಬಾರಿಗೆ ಮತವನ್ನು ಚಲಾಯಿಸೋರು, ಅದರಲ್ಲೂ 2005 ನಂತರ ಹುಟ್ಟಿದವರಿಗೆ ಬಿಹಾರ ಹೇಗಿತ್ತು ಅನ್ನೋದು ಗೊತ್ತಿಲ್ಲ. ಒಂದು ಹಂತಕ್ಕೆ ಇವತ್ತು ಬಿಹಾರ ಬಂದಿದೆ ಅಂದರೆ ಅದಕ್ಕೆ ಕಾರಣ ನಿತೀಶ್ ಕುಮಾರ್ ಅನ್ನೋದನ್ನು ಅವರು ಹೇಳಿದ್ದಾರೆ. ಇದನ್ನು ಹೊಸ ಪೀಳಿಗೆಗೆ ಅರ್ಥವನ್ನು ಮಾಡಿಸಬೇಕು ಅನ್ನೋದನ್ನು ಕೂಡ ಹೇಳಿದರು. ಪಾಪ ರೀ, ಇಲ್ಲಿ ಚಿರಾಗ್ ಪಾಸ್ವಾನ್ ಅದೇನೋ ಹೇಳ್ತಾರೆ, ಅದನ್ನು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲೋ ಒಂದಷ್ಟು ಮಾಧ್ಯಮಗಳಲ್ಲೋ ಹಾಕ್ಕೊಂಡು ಬಿಹಾರ ಚುನಾವಣೆಯಲ್ಲಿ NDA ಒಳಗೆ ಯಾವುದು ಸರಿ ಇಲ್ಲ ಅಂತ ಹೇಳೋಕ್ಕೆ ಬೀಜವನ್ನು ತಿಂತಾ ಇದ್ದವರಿಗೆ ಮುಂದೆ ಕೂಡ ಅದೇ ಕಡಲೆ ಬೀಜವನ್ನು ತಿಂದ್ಕೊಂಡು ಕೂತ್ಕೊಳ್ಳೋ ಹಾಗಾಯಿತು. ಜೊತೆಗೆ ಸರಿಯಾದ ಏಟನ್ನು ಕೊಟ್ಟ ಹಾಗೆ ಆಗೋಗಿದೆ. ಅದರಲ್ಲೂ ಲಾಲು ಯಾದವ್ ಪುತ್ರ, ಅದೇ ರೀ 9ನೇ ಕ್ಲಾಸ್ ಫೇಲ್ ಆಗಿರೋ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿಗೆ ಮಾತಾಡೋಕ್ಕೆ ಏನೂ ಸಿಕ್ಕಿಲ್ಲ ಅನ್ನೋದು ಹೆಂಗಾಗಿರುತ್ತೆ ಯೋಚನೆಯನ್ನು ಮಾಡ್ರಿ. ಇಲ್ಲಿ ಚಿರಾಗ್ ಪಾಸ್ವಾನ್ ಅಷ್ಟೊಂದು ಕ್ಲಾರಿಟಿ ಕೊಟ್ಟ ಮೇಲೆ ಇನ್ನೇನು ತಾನೇ ಮಾಡೋಕ್ಕೆ ಆಗತ್ತೆ. ಅದೇ ಬೇಜಾರಲ್ಲಿ ರಾಹುಲ್ ಮತ್ತು ತೇಜಸ್ವಿ ಯಾದವ್ ರಾತ್ರಿ ಅದಲ್ಲಿ ಹೋಗಿ ಪಾರ್ಟಿಯನ್ನು ಮಾಡಿರ್ತಾರೋ ಗೊತ್ತಿಲ್ಲ. ಹಾಗಂತ ಇದು ಖುಷಿಗೆ ಮಾಡೋ ಪಾರ್ಟಿ ಅಲ್ಲ, ಬೇಜಾರಾದಾಗ ಮಾಡಿಕೊಳ್ಳೋ ಪಾರ್ಟಿ. ಗೆಳೆಯರೇ, NDA ಒಳಗೆ ಎಲ್ಲವೂ ಸರಿ ಇದ್ದರೆ ಇಂಡಿ ಕೂಟ ಅನ್ನೋ ಮಂಡೆ ಇಲ್ಲದ ಈ ಕೂಟಕ್ಕೆ ಸಂಕಷ್ಟ ಆಗ್ತಾ ಇರೋದು ಅಂದರೆ ಅದು ಭಾರತದ ಸಂವಿಧಾನ ಮತ್ತು ಕಾನೂನು. ಯಾಕಂದರೆ ಈ ಬಡ್ಡಿ ಮಕ್ಕಳು ಯಾವ ಕಾಲದಲ್ಲೂ ಅದನ್ನು ಫಾಲೋ ಮಾಡೇ ಇಲ್ವಲ್ಲ. ಹಾಗಾಗಿ ಮತದಾರರ ಪರಿಷ್ಕರಣೆ ಮಾಡಬಾರ್ದು. ಆ ರೀತಿ ಮಾಡಿ ನಕಲಿ ಓಟುಗಳನ್ನು ತೆಗೆದು ಹಾಕಿದರೆ ನಾವು ಏನನ್ನ ಮಾಡಬೇಕು ಅಂತ ವಿಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವು. ಕೊನೆಗೆ ಕೋರ್ಟ್ ಅದನ್ನು ನಾವು ಚುನಾವಣಾ ಆಯೋಗಕ್ಕೆ ಹೇಳೋಕೆ ಆಗಲ್ಲ, ಆ ಅಧಿಕಾರ ನಮಗೆ ಇಲ್ಲ, ಅದು ಸಂವಿಧಾನ ಅವರಿಗೆ ಕೊಟ್ಟಿರೋ ಅಧಿಕಾರ ಅನ್ನೋದನ್ನು ತಿಳಿಸಿತ್ತು. ಇದೆಲ್ಲದರ ಬೆನ್ನಲ್ಲೇ ಬರೋಬ್ಬರಿ 88% ಮತದಾರರ ಪಟ್ಟಿಯ ಪರಿಷ್ಕರಣೆ ಮುಗಿದಿದೆ. ಅದರಲ್ಲಿ ಚುನಾವಣಾ ಆಯೋಗ ಸುಮಾರು 38 ಲಕ್ಷ ನಕಲಿ ಮತದಾರರನ್ನು ಹುಡುಕಿ ತೆಗೆದು ಹಾಕಿದೆ. ಇದನ್ನು ಕೇಳಿದಾಗ ಒಂದಷ್ಟು ಜನರಿಗೆ ಶಾಕ್ ಆಗಬಹುದು. ಯಾಕಂದರೆ ಮೊದಲ ಹಂತದಲ್ಲೇ, ಅದರಲ್ಲೂ ಒಂದೇ ರಾಜ್ಯದಲ್ಲೇ ಇಷ್ಟೊಂದು ನಕಲಿ ಮತಗಳು ಅಂದರೆ ಅದೆಷ್ಟು ವರ್ಷಗಳಿಂದ ನಕಲಿ ಮತಗಳ ಚಲಾವಣೆ ಆಗ್ತಾ ಇರಬಹುದು ಅನ್ನೋದನ್ನು ಯೋಚನೆಯನ್ನು ಮಾಡ್ರಿ. ಅದರಲ್ಲೂ ಚುನಾವಣಾ ಆಯೋಗ ಸಂವಿಧಾನದ ಪ್ರಕಾರ ಪರಿಷ್ಕರಣೆ ಮಾಡೋಕ್ಕೆ ಹೋದರೆ ಅವರೇ ಸರಿ ಇಲ್ಲ ಅಂತ ಕೋರ್ಟಿಗೆ ಹೋಗ್ತಾರೆ ಅಂದರೆ ಆ ನಕಲಿ ಮತದಾರರಿಗೆ ಅಸಲಿ ಅಪ್ಪ ಯಾರು ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲಿ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ಅಂಕಿಯ ಮತದಾರರು ಇದ್ದೇ ಇರ್ತಾರೆ. ಅವರನ್ನೆಲ್ಲ ಸೇರಿಸಿದರೆ ಇನ್ನೂ ಅದೆಷ್ಟು ಆಗಬಹುದು ಅನ್ನೋದನ್ನು ನಾವೆಲ್ಲರೂ ಯೋಚನೆಯನ್ನು ಮಾಡಲೇಬೇಕಾಗತ್ತೆ. ಇನ್ನು ಇಲ್ಲಿ ಸಿಕ್ಕಿರೋ ಬಹಳಷ್ಟು ನಕಲಿ ಮತದಾರರು ಅಂದರೆ ಅದು ಬಾಂಗ್ಲಾ ಅಕ್ರಮ ವಲಸಿಗರು. ಇಲ್ಲೂ ಕೂಡ ಅದೇನೋ ಅಕ್ರಮ ಸಕ್ರಮ ಮಾಡಿದ ಹಾಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಭಾರತೀಯರನ್ನು ಮಾಡೋಕ್ಕೆ ಹೊರಟಿದ್ರು ಅನಿಸುತ್ತೆ ಕಾಂಗ್ರೆಸ್ ಮತ್ತು RJD. ಅದರಲ್ಲೂ 38 ಲಕ್ಷ ನಕಲಿ ಮತಗಳು ಇಂಡಿ ಕೂಟಕ್ಕೆ ಒಂದಕ್ಕೆ ಬಿದ್ದರೆ ಅವರನ್ನು ಸೋಲಿಸೋದು ಅಷ್ಟೊಂದು ಸುಲಭ ಆಗತ್ತಾ? ಖಂಡಿತ ಇಲ್ಲ. ಇನ್ನು ಒಂದಷ್ಟು ಪರಿಷ್ಕರಣೆ ಬಾಕಿ ಇದೆ, ಇನ್ನೂ ಒಂದಷ್ಟು ನಕಲಿಗಳು ಸಿಗುತ್ತವೆ. ಆದರೂ ಕೆಲವು ಕಡೆ ಒಂದಷ್ಟು ಜನರು ಅಯ್ಯೋ ನಾವು ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಹಾಕಿದ್ವಿ, ಈಗ ನಮ್ಮ ಹೆಸರೇ ಇಲ್ಲ ಅಂತಿದ್ದಾರೆ. ಅದರಲ್ಲೂ ಬಹುತೇಕ ಮುಸಲ್ಮಾನರೇ ಇಂತಹ ಮಾತುಗಳನ್ನು ಆಡ್ತಾ ಇರೋದು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಹಾಗಂತ ಚುನಾವಣಾ ಆಯೋಗ ಅವರು ಹೇಳಿದ್ದಕ್ಕೆ ಕುಣಿಯೋಕೆ ಹೋಗಿಲ್ಲ. ಹಾಗೆ ಆಗೋದಕ್ಕೆ ಚಾನ್ಸ್ ಇಲ್ಲ. ಹಾಗೇನಾದರೂ ಆಗಿದ್ರೆ ನಿಮ್ಮ ದಾಖಲೆ ತಗೊಂಡು ಬನ್ನಿ, ಸರಿ ಮಾಡಿ ಕೊಡ್ತೀವಿ. ಅಪ್ಪಿತಪ್ಪಿ ಟೆಕ್ನಿಕಲ್ ಎರರಿಂದ ಆಗಿದ್ರೆ ಅದು ಮತ್ತೆ ವಾಪಸ್ ಬಂದೇ ಬರುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಆದರೆ ವಿಪಕ್ಷಗಳಿಗೆ ಇದೆಲ್ಲ ಬೇಕಾಗಿಲ್ಲ. ಅವರು ಹೀನಾಯವಾಗಿ ಸೋತ್ರೆ ಅದಕ್ಕೆ ಹೇಳಿಕೊಳ್ಳೋಕೆ ಒಂದು ರೀಸನ್ ಬೇಕು, ಅದನ್ನು ಈಗಲೇ ಹುಡುಕಿ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಅರ್ಥ ಇಂಡಿ ಕೂಟ ನಾವು ಸೋಲ್ತೀವಿ, ಅದಕ್ಕೆ ಏನನ್ನು ಹೇಳಬೇಕೋ ಅದನ್ನು ಈಗಲೇ ತಯಾರಿ ಮಾಡಿಕೊಳ್ತಾ ಇದ್ದೀವಿ ಅನ್ನೋ ಥರ ಕಾಣಿಸ್ತಾ ಇದೆ. ಆದರೂ ಯುದ್ಧಕ್ಕೆ ಮೊದಲೇ ಸೋಲನ್ನು ಒಪ್ಪಿಕೊಳ್ಳೋದು ರಾಹುಲ್ ಗಾಂಧಿ ಇದ್ದ ಕಡೆ ಇದ್ದಿದ್ದೇ ಬಿಡಿ. ಆದರೂ ಕೊನೆಗೆ ಸೋತ ಮೇಲೆ ಹೇಳೋ ಮಾತು ಒಂದೇ, ಅದು ಮೋದಿ ಮತ್ತು ಚುನಾವಣಾ ಆಯೋಗ ನಮ್ಮನ್ನು ಸೋಲಿಸಿದ್ರು, ನಮ್ಮ ಮತದಾರರನ್ನೆಲ್ಲ ಪಟ್ಟಿಯಿಂದ ತೆಗೆದು ಹಾಕಿಬಿಟ್ರು, ಅದಕ್ಕೆ ನಾವು ಸೋತಿದ್ದೀವಿ ಅನ್ನೋದನ್ನು ಹೇಳ್ತಾರೆ. ಅದೇನೋ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಮತವನ್ನು ಹಾಕಿದ್ರು ಅನ್ನೋದು ಇರುತ್ತೆ ಅನ್ನೋ ಥರ, ಅದನ್ನು ನೋಡಿ ನೋಡಿ ಚುನಾವಣಾ ಆಯೋಗ ತೆಗೆದು ಹಾಕಿದೆ ಅನ್ನೋ ಥರ. ಇದೊಂಥರ ಕುಣಿಯೋಕೆ ಆಗೋದೋಳು ನೆಲ ಡೊಂಕು ಅಂದ ಹಾಗೆ ಆಗೋಯ್ತು. ಏನೋ ಆಗಲಿ ಬಿಡಿ, ಪಾಪ ಮೊದಲೇ ಸೋಲ್ತೀವಿ ಅನ್ನೋರನ್ನ ಯಾರು ತಾನೇ ಏನು ಮಾಡೋಕ್ಕೆ ಆಗತ್ತೆ. ಇದು ಗೆಳೆಯರೇ ಬಿಹಾರ ಚುನಾವಣೆ ತಯಾರಿಯ ಕುರಿತಾದ ಒಂದಷ್ಟು ಅಪ್ಡೇಟ್, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.